ಪ್ರೀತಿಯ ಮುದ್ದು ಮಕ್ಕಳಿಗೆ ತೇಜಸ್ ಸೈನ್ಸ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 10ನೇ ತರಗತಿಯ ಅಧ್ಯಾಯ 1 ವಾಸ್ತವ ಸಂಖ್ಯೆಗಳಲ್ಲಿ ಮೊದಲನೇ ಅಭ್ಯಾಸ 1.1ರಲ್ಲಿ 1ನೇ ಮುಖ್ಯ ಪ್ರಶ್ನೆ ಮತ್ತು 2ನೇ ಮುಖ್ಯ ಪ್ರಶ್ನೆಯನ್ನು ವಿಡಿಯೋ ಮಾಡಿದ್ದೀನಿ ಮಕ್ಕಳೇ. ಇದು 3ನೇ ಮುಖ್ಯ ಪ್ರಶ್ನೆಯ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋನು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅನ್ನು ಶೇರ್ ಮಾಡಂತ ಹೇಳ್ತಾ, ಇದನ್ನು 3ನೇ ವಿಡಿಯೋ. ಬನ್ನಿ ಸಮಸ್ಯೆಗಳನ್ನು ಪರಿಹಾರನು ಮಾಡೋಣ. 3ನೇ ವಿಡಿಯೋ, ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಗಳನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ. ಮೊದಲನೇ ಮುಖ್ಯ ಪ್ರಶ್ನೆ ಉಪಪ್ರಶ್ನೆ 12, 15 ಮತ್ತು 21. ಇದರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯೋಣ. ಈ 3 4 12, 3 5 15, 3 7 21. 2 2 4, ಎರಡು ಮಗಿಯಲ್ಲಿ 5 ಬರಲ್ಲ, 5 ಹಂಗೆ 7 ಬರಲ್ಲ, 7 ಹಂಗೆ ಬರ್ದೇನಿ. 2 1 2, 5 ಎರಡು ಮಗಿಯಲ್ಲಿ 5 ಬರಲ್ಲ, ಅದರಿಂದ ಹಂಗೆ ಬರ್ದಿದ್ದೀನಿ. ಮತ್ತ 5 1 5, 5 1 5, 7 ಬರಲ್ಲ, 7 1 7. ಇದು ಅಪವರ್ತನಗಳನ್ನು ಲಸವನ್ನು ಕೆಳಗಡೆ 1 1 ಬರತನ ಮಾಡ್ಬೇಕು ಮಕ್ಕಳೇ. ಆದ್ದರಿಂದ ಈ ಕಡೆ ಬರ್ತಕ್ಕಂಥ ಈ ಭಾಜಕಗಳನ್ನು ಈ ಕಡೆ ಬರೆಯೋಣ. 3 × 2 × 2 × 5 × 7. ಇದನ್ನು ಗುಣಾಕಾರ ಮಾಡಿದಾಗ 3 2 6, 6 2 12, 12 5 12 5 67 ಅಂತ ಅಂದಾಗ ನೀವು ಗುಣಾಕಾರ ಮಾಡ್ರಿ ಮಕ್ಕಳೇ. 60 × 7, 7 0 0, 7 6 42. ಆದ್ದರಿಂದ 420. ಲಸ ಎಷ್ಟು ಅಂತ ಅಂದಾಗ 420. ಈಗ ಮಸವನ್ನು ಕಂಡು ಹಿಡೋಣ. ಮಸ 12, 15, 21ರ ಮಸ. ಇದನ್ನು ಮೊದಲು ಮಕ್ಕಳೇ ನಿಮ್ಮ 3 ಒಂದೇ ಮಗ್ಗಿನಿಂದ ಭಾಗ ಹೋಗುತ್ತದೆ. 3 4 12, 3 5 15, 3 7 21. ಈ ಕೆಳಗ 4 5 7 ಬಂದಿರೋದ್ರಿಂದ ಇದು ಒಂದೇ ಮಗ್ಗಿನಿಂದ ಭಾಗ ಹೋಗೋದಿಲ್ಲ. ಆದ್ದರಿಂದ ಇದನ್ನು ಮಸ ಅಂಬದು ಇಲ್ಲೇ ನಿಂದಿರಿಸಬೇಕು. 12 15 21ರ ಮಸ ಎಷ್ಟಂದಾಗ 3. ಅದರಿಂದ ಪ್ರಶ್ನೆ ಏನಿತ್ತಂದ್ರೆ ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮಸಗಳ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡ್ರೆ ಲಸವನ್ನು ಕಂಡುಹಿಡಿದ ಮಕ್ಕಳೇ. ಇದು 3ನೇ ಪ್ರಶ್ನೆಯಲ್ಲಿ 1ನೇ ಉಪಪ್ರಶ್ನೆ ಪ್ರಶ್ನೆಯ ಉತ್ತರ. ನೆಕ್ಸ್ಟ್ 2ನೇ ಉಪಪ್ರಶ್ನೆಯನ್ನು ನೋಡೋಣ. 2ನೇ ಉಪಪ್ರಶ್ನೆ 17, 21, 29. ಇದರ ಮೊದಲು ಲಸವನ್ನು ತೆಗೆಯೋಣ. 17 ಬೇರೆ ಯಾವ ಮಗ್ಗಿನಿಂದ ಭಾಗ ಹೋಗಲ್ಲ, ಅದೊಂದು ಸ್ವಯಂ ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 17 1 17, 17 1 17. 23 ಬರೋದಿಲ್ಲ, ಯಾವ್ದು 17 ಮಗ್ಗಿಲ್ಲ, ಅದರಿಂದ 23 ಹೆಂಗದ ಹಂಗೆ ಬರ್ದ. 29 ಬರೋದಿಲ್ಲ, ಹೆಂಗದ ಹಂಗೆ ಬರ್ದ. ನೆಕ್ಸ್ಟ್ 23 1 23, 29 ಹೆಂಗದ ಹಂಗ. 29 1 29. ಲಸ ಎಂಬುದು ಕೆಳಗಡೆ 1 1 ಬರತನ ಮಾಡ್ಬೇಕು ಮಕ್ಕಳ. ಆದ್ದರಿಂದ 1 1 ಬರತನ ಮಾಡಿದೆ. ಅದರಿಂದ ಭಾಜಕಗಳು 17 × 23 × 29. ಇದನ್ನು ಮಾಡಿದಾಗ 11,339 ಬರುತ್ತದೆ ಮಕ್ಕಳೇ. ಈಗ ಅದೇ ರೀತಿ 17, 23, 29ರ ಲಸವನ್ನು ಕಂಡುಹಿಡೋಣ. ಮಸವನ್ನು ಕಂಡುಹಿಡೋಣ. ಮಸ ಇದು 17, 23, 29 ಬೇರೆ ಯಾವ ಮಗ್ಗಿನಿಂದ ಭಾಗ ಹೋಗಲ್ಲ. ಆದ್ದರಿಂದ 1 17 17, 1 23 23, 1 29 29. ಆದ್ದರಿಂದ ಮಸ 1. ನೆಕ್ಸ್ಟ್ 3ನೇ ಉಪಪ್ರಶ್ನೆ 8, 9 ಮತ್ತು 25ರ ಮಸವನ್ನು ಕಂಡುಹಿಡೋಣ. ಮೊದಲು ಅವಿಭಾಜ್ಯ ಅಪವರ್ತನಗಳಿಂದ ಕಂಡುಹಿಡಿಯೋಣ. ಕಡೆಯದು
ಎರಡು ಚಿಕ್ಕ ಅವಿಭಾಜ್ಯ ಸಂಖ್ಯೆ, ಆದ್ದರಿಂದ 2ರಿಂದ 2 4 8, 2ರ ಮಗ್ಗಿಯಲ್ಲಿ 9 ಬರೋದಿಲ್ಲ, 9 ಹಾಗೆ, ಮತ್ತ 25 ಬರೋದಿಲ್ಲ, 25 ಹಾಗೆ. ಅದೇ 2 2 4, 9 ಹಾಗೆ ಬರ್ದೇನೆ, 25 ಹಾಗೆ ಬರ್ದೇನೆ, 2 ಒಂದಲೇ 2, 9 ಹಾಗೆ ಬರ್ದೇನೆ, 29 ಹಾಗೆ ಬರ್ದೇನೆ. 3 ಮಗಿದೆ 1 ಬರಲಿಲ್ಲ ಅಂದ್ರೆ 1 ಹೆಂಗದ ಹಾಗೆ, 3 3 9, 25 ಬರಲ್ಲ, 25 ಹಾಗೆ. 3 ಒಂದಲೇ 3, 25 ಹಾಗೆ, 5 5 25, 5 ಒಂದಲೇ 5. ಇದು ಲಸ ಅದು 8 9 25ರ ಲಸ ಅಂತಂದಾಗ 2 ಗುಣಿಲೆ 2 2 4, 4 2 8, 8 3 24, 24 3 72, 72 5 72 5 ಅಂತಂದಾಗ ಗುಣಿಸ್ಬೇಕಾಯ್ತು ಮಕ್ಕಳೇ. 5 2 10ಕ್ಕೆ 0 ಕೈಲೆ 1, 5 7 35, 1 36. 72 5 360. ಈಗ 365 ಅಂತ ಅಂದಾಗ ಮತ್ತ ಗುಣಾಕಾರ ಮಾಡಬೇಕು ಮಕ್ಕಳೇ. 360 ಗುಣಿಲೆ 5 ಅಂತ ಅಂದಾಗ 5 0 0, 5 6 30, 30ಕ್ಕೆ 0 ಕೈಲೆ 100, 5 3 15, 3 18. ಆದ್ದರಿಂದ 8 9 25ರ ಲಸ 1800 ಮಕ್ಕಳೇ. ಅದೇ ರೀತಿ ಇದು ಲಸಾನು ಕಂಡು ಹಿಡೋಣ, ಮಸಾನು ಕಂಡು ಹಿಡೋಣ. ಮಸ ಅಂತ ಅಂದಾಗ 8 9 25ರ ಮಸ ಇದು ಯಾವ ಮಗ್ಗಿದಿನ್ನೂ ಹೋಗಲ್ಲ. ಸಾರಿ ಮಕ್ಕಳೇ, ಇಲ್ಲಿ 1 ಬರ್ಬೇಕಾಗಿತ್ತು. 1 8 8, 1 9 9, 1 25 25, ಆದ್ದರಿಂದ ಮಸ 25. ನೆಕ್ಸ್ಟ್ 4ನೇ ಪ್ರಶ್ನೆ. ಇಲ್ಲಿವರೆಗೆ 3ನೇ ಮುಖ್ಯ ಪ್ರಶ್ನೆ, 3 ಉಪ ಪ್ರಶ್ನೆಗಳು ಮುಗಿದು. ಈಗ ಇದು 4ನೇ ಪ್ರಶ್ನೆ. 4ನೇ ಮುಖ್ಯ ಪ್ರಶ್ನೆ ಏನದ ಎಂಬುದು ನೋಡೋಣ. 306 ಸಮ 665ರ ಲಸ ಮಸ ಸಮನಾಗಿದೆ 9, ಆದರೆ ಅವುಗಳ ಲಸವನ್ನು ಕಂಡುಹಿಡಿಯಿರಿ. ಇದು ಪ್ರಶ್ನೆ ಮಕ್ಕಳೇ. 306 ಮತ್ತು 657ರ ಮಸ ಇವು ಎರಡು ಸಂಖ್ಯೆಗಳು ಕೊಟ್ಟಿದ್ದ. ಇದರ ಮಸ ಎಷ್ಟು 9 ಬಂದಿದೆ, ಲಸವನ್ನು ಕಂಡುಹಿಡಿಬೇಕಂತ. ಆದ್ದರಿಂದ ಪರಿಹಾರ ಎ ಸಮನಾಗಿದೆ 306, ಬಿ ಸಮನಾಗಿದೆ 657 ಅಂತ ಬರ್ಕೊಂಡಿದ್ದೀನಿ ಮಕ್ಕಳೇ. ಇಲ್ಲಿ ಮಸ ಅಂತಂದಾಗ ನಮಗೂ ಪ್ರಶ್ನೆಯಲ್ಲಿ ಕೊಟ್ಟಿದ್ದರಿ 9 ಅಂತ ಬರ್ಕೊಂಡಿದೀನಿ. ಲಸ ಅಂತಂದ್ರೆ ನಾವು ಕಂಡುಹಿಡಿಬೇಕು, ಅದರಿಂದ ಲಸ ಸಮಾನಾಗಿದೆ ಕ್ವಶನ್ ಮಾರ್ಕ್ ಎಷ್ಟು ಅಂತ. ಅದರಿಂದ ಎ ಇಂಟು ಬಿ ಅಂತ ಬರ್ದಿದ್ದೀನಿ. ಅಂದ್ರೆ ಈ ಎರಡು ಸಂಖ್ಯೆಗಳ ಗುಣಲಬ್ಧ ಮತ್ತು ಲಸ ಮತ್ತು ಮಸಗಳ ಗುಣಲಬ್ಧ. ಅದಾದ ನಂತರ ಎ ಅಂತಂದ್ರೆ 306, ಬಿ ಅಂತಂದಾಗ 657 ಇಂಟು ಲಸ ನಾವು ಕಂಡುಹಿಡಿಬೇಕು, ಆದ್ದರಿಂದ ಇಂಟು ಮಸ ಅಂತ ಅಂದಾಗ 9 ಅಂತ ಇಲ್ಲಿ ಕಟ್ಟಿದ ಹೋದ್ರೆ 9. ಈಗ ಇದು ಗುಣಾಕಾರ ಮಾಡಿದಾಗ 306 ಇಂಟು ಮತ್ತು ಇದು 9 ಈ ಕಡೆ ಭಾಗಲಬ್ಧದಾಗ ಬರ್ತದೆ ಮಕ್ಕಳೇ. 9 ಭಾಗಲಬ್ಧ ಗುಣಲಬ್ಧದಾಗ ಇದ್ದಿನ ಕಡೆ ಸಮನಾಗಿ ಚಿಹ್ನೆ ಈ ಕಡೆ ಬರೋಣ, ಭಾಗಲಬ್ಧದಾಗ ಆಯ್ತಾ. ಅದರಿಂದ ಭಾಗಲಬ್ಧ ಸಮನಾಗಿದೆ ಲ ಸ ಮತ್ತ ಈ 9ರಿಂದ ಇದು ಭಾಗ ಹೋಯ್ತು ಮಕ್ಕಳೇ. 9 ಒಂದಲೇ 9, 9 7 63, 9 7 63, 65ದಾಗ 63 ಹೋದರೆ ಕಳೆದರೆ 2 ಉಳಿತದೆ. ಈ ಕಡೆ ಬಂದಾಗ 27 ಐತೆ. 9 3 20. ಆದ್ದರಿಂದ ಇಲ್ಲಿ ಏನ್ ಬಂತಂತಂದ್ರ ಈ 306 ಇಂಟು 73 ಸಮನಾಗಿದೆ ಲ ಸ ಈಗ 306 ದಿಂದ
73 ಗುಣಾಕಾರ ಮಾಡೋಣ ಮಕ್ಕಳ. ಆದ್ದರಿಂದ 306 ಇಂಟು 73, 3 6 18, 18ಕ್ಕೆ 8 ಕೈಲೆ 1, 3 0 0 ಕೈಲೆ 1, 3 3 9 ಇಂಟು ಈಗ ಕೆಳಗಿಂದ ಈ ಕಡೆ ಮಾಡ್ತೀವಿ ಮಕ್ಕಳೇ. 7 6 42ಕ್ಕೆ 2 ಮಕ್ಕಳೇ 2 ಕೈಲೆ 4, 7 0 0 ಕೈಲೆ 4 ಇದ್ದಿಂದ ಇಲ್ಲಿ ಬರ್ದಿದ್ದೀನಿ. 7 3 21. ಆದ್ದರಿಂದ ಇಲ್ಲಿ ಏನೇನು ಬಂತಂತಂದ್ರೆ 8 3 8 3 ಇಲ್ಲಿ ಕೆಳಗಡೆ ಏನಿಲ್ಲ 8, ಇಲ್ಲಿ 1 2 3 9 4 13, 13ಕ್ಕೆ 3 ಕೈಲೆ 1 1 1 2 ಮತ್ತ ಇದು 2 ಅಂತಂದಾಗ 22,338 ಮಕ್ಕಳೇ. ಲಸ ಎಷ್ಟಂತಕ 22,338 ಮಕ್ಕಳೇ. ಇದು ನಿಮ್ಮ 4ನೇ ಪ್ರಶ್ನೆದ ಉತ್ತರ. ನಿಮಗೆ ಈ ವಿಡಿಯೋವನ್ನು ಇಷ್ಟ ಆದರೆ ಒಂದು ಲೈಕ್ ಮಾಡ್ರಿ, ಹಾಗೆ ಕಮೆಂಟ್ ಮಾಡ್ರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಂತ ಹೇಳ್ತಾ ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಇನ್ನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡತ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.